ಇರೋದೆಲ್ಲ ಹಂಗೆ ಬಿಟ್ಬಿಡ್ತೀರಾ? ಮತ್ತಾಗಿದೆ ಮಾಡೋದು. ಅಂಕಲ್ ಸೆಲ್ಫಿ ತಗೊಳ್ತಿದ್ದಾರೆ ಅಂತ ನನ್ನನ್ನೇ ನೋಡ್ತವ್ರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ರೇಖಾಗೋಸ್ಕರ ವೆಯ್ಟ್ ಮಾಡ್ತಾರೆ. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಈ ಮಂತ್ ಫುಲ್ಲು ಆಷಾಢ ಇತ್ತಲ್ವಾ. ಸೊ ಆಷಾಢದಲ್ಲಿ ಏನಾದರೂ ಬೇಡ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ. ಸೊ ನಾನು ನನ್ನ ಫ್ರೆಂಡ್ ಹರ್ಷಿತಾ ಬನಶಂಕರಿ ಟೆಂಪಲಲ್ಲಿ ದೀಪ ಹಚ್ತಾ ಇದ್ವಿ. ಸೊ 2 days ಕಂಪ್ಲೀಟ್ ಆಗಿದೆ. ಇವತ್ತು ಲಾಸ್ಟ್ ಡೇ ಆ್ಯಂಡ್ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರ ಅಲ್ವಾ. ಸೊ ಇವತ್ತು ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ನನ್ನ ಫ್ರೆಂಡ್ ರೇಖಾ ಕೂಡ ಬರ್ತಾ ಇದ್ದಾಳೆ. ಆ್ಯಂಡ್ ಈ 2 days ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇರ್ತಾರೆ ಮತ್ತು ದೀಪ ಹಚ್ತಿರ್ತೀವಿ, ಲೈಕ್ ಟೈಮ್ ಸಿಗಲಿಲ್ಲ. ಆದರೆ ಇವತ್ತು ರೇಖಾ ಬರ್ತಿದ್ದಾಳಲ್ಲ, ಸೊ ಅವಳು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ. ಸೊ ನಾನು ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಬನ್ನಿ ಹೋಗೋಣ, ಇವತ್ತಿನ ಡೇ ಹೇಗಿರುತ್ತೆ, ನಾವು ಹೇಗೆಲ್ಲ ದೀಪ ಹಚ್ತೀವಿ, ಎಷ್ಟೊಂದು ಜನ ಎಲ್ಲ ಬಂದಿರ್ತಾರೆ ಅಂತೆಲ್ಲ ಹೇಳ್ತೀನಿ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾವು ಫಸ್ಟ್ ಡೇ ಹೋದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಎಲ್ಲರೂ ಛತ್ರಿ ಎಲ್ಲ ಹಿಡ್ಕೊಂಡು ನಿಂತಿದ್ರು ಮಳೆಯಲ್ಲಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಟ್ಯೂಸ್ಡೇ ಹೋಗಿದ್ವಿ. ಸೊ ಅವಾಗ ಪರವಾಗಿಲ್ಲ, ಪ್ರಸಾದ ಎಲ್ಲ ತಿಂದ್ಬಿಟ್ಟು ಬಂದ್ವಿ, ಬಿಕಾಸ್ ಸ್ವಲ್ಪ ಕಡಿಮೆ ಜನ ಇದ್ರು. ಆ್ಯಂಡ್ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರ ಸಿಕ್ಕಾಪಟ್ಟೆ ಜನರು ಇರ್ತಾರೆ. ಆ್ಯಂಡ್ ನಾರ್ಮಲಾಗಿ ಫ್ರೈಡೇ ಅಂತಂದ್ರೇ ಜನರು ಇರ್ತಾರೆ, ಬಟ್ ಇವತ್ತು ಆಷಾಢ ಶುಕ್ರವಾರ ತುಂಬಾ ಜನರು ಇರ್ತಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ. ನಾವು ಇವಾಗ ಎಕ್ಸಾಕ್ಟಾಗಿ ಟೈಮ್ 9:45 ಆಗಿದೆ. ಸೊ ಇವಾಗ ಮನೆ ಬಿಟ್ಟರೆ ಅಲ್ಲೋಗಿ ರೀಚ್ ಆಗೋದಕ್ಕೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿರುವ ಸಿಂಗ್ಸಂದ್ರ ಬಸ್ ಸ್ಟಾಪ್ ಹತ್ರ ಸರ್ವಿಸ್ ರೋಡಲ್ಲಿ ಇರುವ ದೇವಸ್ಥಾನ ಇದು. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಮುಂಭಾಗದಲ್ಲಿ ಎಷ್ಟು ವಿಶಾಲವಾಗಿರುವ ಜಾಗ ಇದೆ. ಅಷ್ಟೇ ಅಲ್ಲದೆ ದೇವರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಪ್ರಸಾದ ಸಹ ಕೊಟ್ಟರು. ಸಿಂಗ್ಸಂದ್ರದಲ್ಲಿರೋ ಪಟೇಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ರೇಖಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವಳು ಬರೋದು ಲೇಟ್ ಆಯಿತು. ಇಲ್ಲೇ ಬಸ್ ಸ್ಟಾಪಲ್ಲಿ ಟೆಂಪಲ್ ಇತ್ತಲ್ವ, ಸೊ ಹಾಗೆ ಬಂದುಬಿಟ್ಟು ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಇದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳೋಣ ಅಂದ್ಕೊಂಡೆ, ಬಟ್ ನಾವು ಇವಾಗ ಬನಶಂಕರಿ ಟೆಂಪಲ್ಗೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಟೈಮ್ ಆಗಿದೆ ಅಂದ್ಬಿಟ್ಟು ಸೀಟ್ ಸಿಕ್ಕಿಲ್ಲ ಅಂತಂದ್ರೂ ತುಂಬ ಜನರಿರೋ ಬಸ್ಸಲ್ಲಿ ಹತ್ಕೊಂಡು ನಿಂತ್ಕೊಂಡು ಹೇಗೋ ಮಾಡಿ ದೇವಸ್ಥಾನನ ತಲುಪಿದ್ವಿ. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಅಂದರೆ ಯೂಶ್ವಲಿ ತುಂಬ ಜನರು ಇರ್ತಾರೆ ಅಂತ. ಹೌದು, ಟ್ಯೂಸ್ಡೇ ಫ್ರೈಡೇ ತುಂಬಾ ಜನರು ಇರ್ತಾರೆ. ಅದರಲ್ಲೂ ಫ್ರೈಡೇ ಅಂತೂ ತುಂಬ ಜನ ಜಾಸ್ತಿ ಇರ್ತಾರೆ. ನಾವು ಹೋಗ್ಬಿಟ್ಟು ನಿಂಬೆಹಣ್ಣು, ತುಪ್ಪ, ಹೂಬತ್ತಿ, ಹೂವು ಎಲ್ಲನೂ ತೊಗೊಂಡು ಹೋಗಿ ದೇವಸ್ಥಾನದ ಒಳಗಡೆ ಹೋದ್ವಿ. ಸ್ಲಿಪ್ಪರ್ ಬಿಡೋಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ಜನರು ಇರ್ತಾರೆ, ಯಾಕಂದರೆ ದೇವರ ಪವಾಡ ಅಷ್ಟಿದೆ ಅಂತ. ನಾವು ಇದಕ್ಕೂ ಮುಂಚೆ ಆಷಾಢದಲ್ಲಿ ಮೊದಲನೇ 2 ದಿನ ಬಂದಿದ್ವಿ, ಒಂದಿನ ಫ್ರೈಡೇ ಮತ್ತು ಒಂದಿನ ಟ್ಯೂಸ್ಡೇ. ಆ ಫ್ರೈಡೇ ತುಂಬಾ ಮಳೆ ಬರ್ತಿತ್ತು, ಕುತ್ಕೊಳ್ಳೋಕೆ ಸಹ ಜಾಗ ಇರಲಿಲ್ಲ. ಇವತ್ತು ಸಹ ಇಷ್ಟೊಂದು ಜನ ಇರೋದನ್ನ ನೋಡಿಬಿಟ್ಟು ಜಾಗ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ಹೇಗೋ ನಮಗೆ ಜಾಗ ಸಿಕ್ತು. ಒಂದು ಜಾಗದಲ್ಲಿ ಕೂತ್ಕೊಂಡು ದೀಪನೆಲ್ಲ ತಯಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಆದ್ವಿ. ಸ್ವಲ್ಪ ಜನ ಅಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು, ಅಂದರೆ ತುಂಬ ದಿನಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇರೋರು ಲೈನಲ್ಲೇ ನಿಂತ್ಕೊಂಡು ದೀಪನೆಲ್ಲ ರೆಡಿ ಮಾಡ್ಕೊಳ್ತಾರೆ. ನಾವು ಇದಕ್ಕೂ ಮುಂಚೆ 2 ಸತಿ ಅಷ್ಟೇ ದೇವಸ್ಥಾನಕ್ಕೆ ಬಂದಿದ್ವಿ. ಆದರೂ ನಮಗೆ ದೀಪನೆಲ್ಲ ರೆಡಿ ಮಾಡೋದಕ್ಕೆ ತುಂಬ ಟೈಮ್ ಆಯಿತು. ನಂದು ಬೇರೆ ಉಗುರು ತುಂಬ ಲಾಂಗ್ ಇತ್ತು ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣು ಮೆತ್ತಗಾಗಿದ್ರೂ ಅದು ತೂತಾಗ್ಬಿಡ್ತಿತ್ತು. ಮತ್ತೆ ಹೋಗ್ತಿದ್ವಿ, ಮತ್ತೆ 10 rupees ನಿಂಬೆಹಣ್ಣು ಕೊಡಿ ಅಂತ ಹೇಳಿ ಮತ್ತೆ ತೊಗೊಂಡು ಬರ್ತಿದ್ವಿ. ಹೀಗೆ ಟೈಮ್ ಆಯಿತು. ಕೈ ಏನು ಉರಿ ಆಗಲ್ವಾ? ಇಲ್ಲ ಇಲ್ಲ, ನಿಂಬೆಹಣ್ಣು ರಕ್ಕ ಇದು ಒಬ್ರದಾಯ್ತು. ನನ್ನ ಫ್ರೈಡ್ ನೀನು ಇದು ನಿಮ್ಗೆ ಬರ್ದಿತ್ತಲ್ಲ, ಇದು ಹೋಗ್ಬಿಟ್ಟಿದ್ದೆಲ್ಲ. ಏನೇ ಸಾಲಲ್ಲ ಅನ್ಸುತ್ತೆ, ಬಿಡಲ್ಲ ಇನ್ನೊಂದು. ಆಗುತ್ತೆ ಬಿಡ, ಇವಾಗ 3 ರೆಡಿ ಮಾಡಿ ಸಾಕು. ಇದು ಹೋಯ್ತು, ಇಲ್ಲಿದೆ ನೋಡು. ನಾನು ಹೋಗಲ್ಲ ತರಕ್ಕೆ, ತರ್ಬೇಕ ಇನ್ನ. ನಂಗೆ ಗೊತ್ತಿಲ್ಲ, ಅಲ್ಲೇ ಹುಷಾರಾಗಿ ಮಾಡುಲೆ. ನಾವು ಬೇಕು ಇದೇ ಇರ್ಲಿ ಬಿಡುಲೆ, ಏನಾಗಲ್ಲ. ತೂತಾಗಿದೆ ಅದು. ಏನು ಆಗಲ್ಲ ಅಲ್ಲೇ, ಅದು ಇದ್ರಲ್ಲಿ ಆಯಿಲ್ ಹೋಗ್ಬಿಡುತ್ತೆ. ಇಲ್ಲ ಇವಳೇ ಹೇಳಿದ ಅವತ್ತು ತೂತಾಗಿರೋದು ಇಡಬಾರ್ದಂತ. ಇಡಬಾರ್ದು. ಇದು ಹೋಗಿದೆ, ಇದು ಮಾಡು. ಅದು ಹೋಗಿದ್ದೆಲ್ಲೇ ಎಷ್ಟಾಯ್ತು ನೋಡೋದ. ನಾನು ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಕೊಟ್ಟೆ. ನನ್ನ ಫ್ರೆಂಡ್ ಹರ್ಷಿತಾ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ಕೊಟ್ಟಳು. ಸೊ ನಾನು ಇದನ್ನೆಲ್ಲ ಉಲ್ಟಾ ಮಾಡಿದ್ದೆ, ಅವಳು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಅದೆಲ್ಲ ಆದಮೇಲೆ ನಾವು ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬೇಕಾಗುತ್ತೆ. ಯಾಕಂದರೆ ಅದ್ರದ್ದು ರಸ ಅಂದರೆ ನೀರಿದ್ದರೆ ದೀಪ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ನೀಟಾಗಿ ಒರೆಸ್ಬಿಟ್ಟು ಇಟ್ವಿ. ಮತ್ತು ಅರಿಶಿನ ಕುಂಕುಮ ಕೂಡ ತೊಗೊಂಡೋಗಿರಬೇಕು.
ನಾನು ವಿಡಿಯೋ ಮಾಡಬೇಕಾದ್ರೆ ಮಾತಾಡಿದ್ದೆ, ಬಟ್ ನಿಮಗೆ ಗೊತ್ತಲ್ವಾ ದೇವಸ್ಥಾನ ಅಂತ ಅಂದರೆ ಮಂತ್ರ ವಾದ್ಯಗಳೆಲ್ಲ ತುಂಬಾ ಜೋರಾಗಿ ಕೇಳಿಸ್ತಾ ಇರುತ್ತೆ. ಸೊ ನಾವು ಕುಂತಿರೋ ಅಂಥ ಸ್ಥಳದಲ್ಲೇ ಮೈಕಲ್ಲಿ ಮಂತ್ರಗಳನ್ನೆಲ್ಲ ಹಾಕಿದ್ರು. ಆ ವಾಯ್ಸಲ್ಲಿ ನಾವು ಮಾತಾಡೋ ವಾಯ್ಸ್ ಅಂತೂ ಒಂಚೂರು ಕೇಳಿಸಿರಲಿಲ್ಲ. ಇಲ್ಲಿ ದೇವರಿಗೆ ಸೀರೆ ಸಹ ಕೊಡ್ತಾರೆ ಮತ್ತು ಅದನ್ನು ಹರಾಜು ಹಾಕ್ತಾರೆ. ಮತ್ತು ಇಲ್ಲಿ ಅಕ್ಕಿಯಲ್ಲಿ, ಬೆಲ್ದಚ್ಚಿನಲ್ಲಿ, ನಿಂಬೆಹಣ್ಣಲ್ಲಿ ಈ ಥರ ದೀಪನ ಹಚ್ತಾರೆ. ಅದು 5 ಆಗಿರ್ಬೋದು, 7, 9, 21 ಆ ಥರ ನೀವು ಎಷ್ಟು ಹರಕೆ ಮಾಡ್ಕೊಂಡಿರ್ತೀರೋ ಅಷ್ಟು ದೀಪನ ಹಚ್ಬೋದು. ನಾನಿಲ್ಲಿ 5 ದೀಪನ 3 ವಾರ ಹಚ್ಚಿದ್ದೀನಿ. ಇದು 3ನೇ ವಾರ. ಈಗ ನಿಂಬೆಹಣ್ಣೆಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಿಂಬೆಹಣ್ಣು ಬ್ಯಾಕ್ ಸೈಡಲ್ಲಿ ನಾವು ಅರ್ಶಿನ ಹಚ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಈಗ ನೋಡ್ತಾ ಇರೋದು ನೀವು ಅದು ತುಪ್ಪ ಮತ್ತು ಹೂಬತ್ತಿ, ಅರ್ಶಿನ ಕುಂಕುಮ ಇದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆ ಹೂಬತ್ತಿನ ತುಪ್ಪದಲ್ಲಿ ಅದ್ದಿ ಇಡ್ತಾ ಇದ್ದೀನಿ. ಮತ್ತು ನೀವು ಹೂವದಿಂದ ಅಲಂಕಾರ ಮಾಡ್ಬೋದು. ನಿಮಗೆ ಯಾವ ಥರ ಹೂವು ಇಷ್ಟ ಅದರಿಂದ ಅಲಂಕಾರ ಮಾಡ್ಬೋದು. ಕೆಲವೊಬ್ಬರು ಬೇವಿನ ಸೊಪ್ಪು ಕೂಡ ಹಾಕಿರ್ತಾರೆ. ಮತ್ತು ಅದಾದಮೇಲೆ ಪ್ಲೇಟಲ್ಲಿ ಸೈಡಲ್ಲಿ ಅರ್ಶಿನ ಕುಂಕುಮನ ಇಟ್ಕೊಂಡಿರಬೇಕು. ಯಾಕಂದರೆ ಲಾಸ್ಟಲ್ಲಿ ನಾವು ಪೂಜೆ ಮಾಡಿ ದೀಪ ಎಲ್ಲ ಬೆಳಗಿದ್ದಾದಮೇಲೆ ಆ ಅರ್ಶಿನ ಕುಂಕುಮನ ಮುತ್ತೈದರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತೆ. ಅದಕ್ಕೆ ಅಲ್ಲಿ ಅರ್ಶಿನ ಕುಂಕುಮ ಕೂಡ ಇಟ್ಕೊಂಡಿರಬೇಕು. ಸೊ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿರೋದು ನನ್ನ ಫ್ರೆಂಡ್ ಹರ್ಷಿತಾದು, ಲೆಫ್ಟ್ ಸೈಡಲ್ಲಿ ನಂದು. ಸೊ ಅವಳು ಮಲ್ಲಿಗೆ ಹೂವನ್ನ ತೊಗೊಂಬಂದಿದ್ಲು. ನಾನು ತೊಗೊಂಡು ಬರೋಣ ಅಂದ್ಕೊಂಡೆ. ಸೊ ನನಗೆ ಸಿಗಲಿಲ್ಲ. ಅದಕ್ಕೆ ನಾನು ರೋಸ್ ಮತ್ತು ಸೇವಂತಿಗೆ ಹೂವನ್ನ ಇಟ್ಟಿದ್ದೀನಿ. ಸೊ ಫೈನಲಿ ದೀಪ, ಹೂಬತ್ತಿ ಎಲ್ಲ ಇಟ್ಟು ತುಪ್ಪ ಎಲ್ಲ ಹಾಕಿ ಫೈನಲಿ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಲೈಕ್ ಅದು ನಮಗೆ ಒಂಥರ ಖುಷಿ ಸಿಗುತ್ತೆ. ಅದಾದಮೇಲೆ ಒಂದು ಚಿಕ್ಕದು 5 ರೂಪಾಯಿಗೆ ಕರ್ಪೂರ ಸಿಗುತ್ತೆ. ಆ ಕರ್ಪೂರನ ಹೂಬತ್ತಿ ಮೇಲೆ ಸ್ವಲ್ಪ ಹಚ್ಚಬೇಕಾಗುತ್ತೆ. ಏಕೆಂದರೆ ಬೇಗ ದೀಪ ಹಚ್ಚಿದ ತಕ್ಷಣ ಅಂಟ್ಕೊಳ್ಳಿ ಅಂದ್ಬಿಟ್ಟು. ಮತ್ತು ಇಲ್ಲಿ ಈ ಥರ ರೆಡಿಮೇಡ್ ದೀಪ ಕೂಡ ಸಿಗುತ್ತೆ. ಬಟ್ ಎಲ್ಲರೂ ತುಂಬ ಜನ ಇಲ್ಲೇ ಬಂದು ಮಾಡ್ತಾರೆ. ಯಾರೋ ಒಬ್ಬರು ಎಮರ್ಜೆನ್ಸಿ ಇರೋರು ರೆಡಿಮೇಡ್ ತೊಗೊಳ್ತಾರೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲರೂ ಇಲ್ಲೇ ಬಂದು ಮಾಡ್ತಾರೆ. ಏನಕ್ಕಂತ ಅಂದರೆ ಲೈಕ್ ನಾವೇ ಮಾಡಿದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇರುತ್ತೆ, ಖುಷಿ ಇರುತ್ತೆ ಅಂತ. ಮತ್ತು ನಾವು ಕ್ಯೂವಲ್ಲಿ ನಿಂತ್ಕೊಂಡ್ರು ಏನೂ ಸುಸ್ತಾಗಲಿಲ್ಲ. ಈ ದಿನ ನಾವು ಹೋಗಿದ್ದ ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದ್ರೂ ತುಂಬ ಚೆನ್ನಾಗಿತ್ತು. ಹಳೆ ಮೆಮೊರೀಸ್ನೆಲ್ಲ ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆ ಹೋದ್ವಿ ನಾವು. ಎಲ್ಲರೂ ಫ್ರೆಂಡ್ಸ್ ಜೊತೆ ಪಾರ್ಕ್ ಆಗಿರ್ಬೋದು, ಸಿನಿಮಾ, ಶಾಪಿಂಗ್ ಹೋಗ್ತಾರೆ. ಆದರೆ ನಿಜ ಹೇಳ್ತೀನಿ, ದೇವಸ್ಥಾನಕ್ಕೆ ಬಂದರೆ ಅದ್ರ ವೈಬೇ ಬೇರೆ ಥರ ಇರುತ್ತೆ. ಸೊ ದೇವ್ರಿಗೆ ಬೆಳಗ್ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ನಂದೊಂದು ದೀಪ ಹಾರೋಗ್ಬಿಡ್ತು. ಅದೇ ಟೆನ್ಷನಲ್ಲಿ ನಾನು ಬಂದೆ ಮತ್ತು ಅದನ್ನು ಹಚ್ಚಿದೆ. ಅದಾದಮೇಲೆ ಬನಶಂಕರಿ ದೇವ್ರಿಗೆ ಆ ಕಡೆ ಸೈಡು ಇನ್ನೂ 2 ದೇವರು ಇರುತ್ತೆ. ಸೊ ಅಲ್ಲೋಗಿ ಬೆಳಗೋರು ದೀಪನ ಅಲ್ಲಿ ಬೆಳಗ್ಬೋದು. ಅಥವಾ ಟೆಂಪಲ್ ಹಿಂದೆಗಡೆನೇ ಇಲ್ಲೊಂದು ಟೇಬಲ್ ಇಟ್ಟಿರ್ತಾರೆ, ಇಲ್ಲಿ ಕೂಡ ದೀಪನ ಇಟ್ಬಿಡ್ತಾರೆ. ನನ್ನ ಫ್ರೆಂಡ್ ಹರ್ಷಿತಾ ಇಲ್ಲೇನೆ ದೀಪ ಇಟ್ಲು. ಸೊ ನಾನು ಆ ಕಡೆ ಹೋಗ್ಬಿಟ್ಟು ಇನ್ನೆರಡು ದೇವರಿತ್ತು ಅಲ್ಲಿ ಬೆಳಗಿ ಅಲ್ಲಿ ದೀಪನ ಇಟ್ಟೆ. ತುಂಬಾ ಖುಷಿ ಆಯಿತು. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋಗಿದ್ನಲ್ವ, ತುಂಬಾ ಖುಷಿ ಆಯಿತು. ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ವಿ. ಒಂದೊಳ್ಳೆ ನೆಮ್ಮದಿ ಸಿಕ್ತು. ಟೆಂಪಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ನನ್ನನ್ನು ನೋಡ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ ಅಷ್ಟೇ. ಆಮೇಲೆ ಮಾತಾಡ್ತೀನಿ. ಗೈಸ್, ನಾನು ಇವಾಗ ಬನಶಂಕರಿ ಡಿಪೋಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಏನು ಗೊತ್ತಾ ಗೈಸ್, ಇನ್ನು 2 ಡೇಸಲ್ಲಿ ಬಂದಾಗ ಚೆನ್ನಾಗಿತ್ತು. ಬಟ್ ಆವಾಗ ಫೋನ್ ಇರಲಿಲ್ಲ, ಇವಾಗ ಫೋನ್ ಇದೆ ಅಲ್ವಾ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನಶಂಕರಿ ಡಿಪೋಲಿರೋ ಈ ಹೋಟೆಲು ಹಾನೆಸ್ಟ್ ರಿವ್ಯೂ ಕೊಡ್ತಿದ್ದೀನಿ. ಟೇಸ್ಟ್ ಒಂಚೂರು ಚೆನ್ನಾಗಿರಲ್ಲ. ಇವಾಗ ಇಲ್ಲಿ ಜಯನಗರಲ್ಲಿರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಅದಷ್ಟೇ ಅಲ್ವಾ ಓಪನ್ ಇರೋದು. ಸೊ ಬನ್ನಿ ನೋಡೋಣ. ಓಪನ್ ಇರುತ್ತೋ ಗೊತ್ತಿಲ್ಲ. ಥರ್ಸ್ಡೇನೂ ಓಪನ್ ಇರುತ್ತೆ, ಫ್ರೈಡೇನೂ ಓಪನ್ ಇರುತ್ತೆ. ಬಟ್ ನಾವು ಟ್ಯೂಸ್ಡೇ ಬಂದಿದ್ದು ಓಪನ್ನೇ ಇರಲಿಲ್ಲ. ಬಟ್ ಇವತ್ತು ಓಪನ್ ಇದೆ. ಸೊ ಬನ್ನಿ ಹೋಗೋಣ. ಹೆಂಗಿದೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಏನು ಮಂತ್ರಾಲಯದಲ್ಲಿರೋ ಥರನೇ. ಇವಾಗ ಕ್ಲೋಸ್ ಇದೆ. ಇವಾಗ ತಾನೇ ಓಪನ್ ಇತ್ತು ಗೈಸ್. ಒಬ್ಬರು ಪೂಜಾರಿ ಹೋಗಿದ್ದು ನೋಡಿದೆ, ಕ್ಲೋಸ್ ಆಗಿಬಿಟ್ಟಿದ್ದೆ. ಕ್ಲೋಸ್ ಆಗಿದೆ ಅಂದ್ಕೊಂಡ್ವಿ. ಬಟ್ ಸೈಡಲ್ಲಿ ಒಂದು ಚಿಕ್ಕ ಬಾಗಿಲಿತ್ತು, ಅಲ್ಲಿಂದ ನಾವು ಒಳಗಡೆ ಬಂದ್ವಿ. ಆ್ಯಂಡ್ ಇಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಅಲೋ ಮಾಡ್ತಾರಿಲ್ಲ ಗೊತ್ತಿಲ್ಲ, ಅದಕ್ಕೆ ಕೂತಿರೋ ಪ್ಲೇಸಿಂದ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬೇಕಾದ್ರೆ ನೋಡ್ಬೇಕಾ ಹರ್ಷಿತಾ ನೋಡಿ ಫ್ರೆಂಡ್ಸ್, ಅವಳು ಮುಖ ತೋರಿಸಲ್ಲ ಅವಳು. ನಾವು ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಯಾರೋ ಒಂದು ಕ್ಲಿಪ್ ಬಿಟ್ಟೋಗ್ಬಿಟ್ಟವ್ರೆ. ನಾನು ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ಸಿಗೆ ತೊಗೊಂಡ್ಬೇಡಿ ಅಂತ ಬಿಟ್ಟು
ಬರೀ ಎಲೆಕ್ಟ್ರಿಕ್ ಬಸ್ಸೇ ಬರ್ತಾ ಇದೆ, ಇಲ್ಲ AC ಬಸ್ ಬರ್ತಾ ಇದೆ. ಅದೇನು ಫ್ರೀ ಟಿಕೆಟೋ ಏನೋ ನಮಗಂತೂ ಗೊತ್ತಿಲ್ಲ. ಬರೀ ಅದರಲ್ಲೇ ಹೋದ್ರೆ ಮಾತ್ರ ತಲೆ ತಿರುಗಿ ಬಿದ್ದೋಗ್ತೀವಿ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಎಲೆಕ್ಟ್ರಿಕ್ ಗಾಡಿಗಳು. ಇವಾಗ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಆ ಅಂಕಲ್ ಸೆಲ್ಫಿ ತೊಗೊಳ್ತಿದ್ದಾರಂತ ನನ್ನನ್ನೇ ನೋಡ್ತವ್ರೆ. ನೋಡಿ ನನ್ನ ಫ್ರೆಂಡ್ಸು ವೀಡಿಯೋದಲ್ಲಿ ಬರೋದೇ ಇಲ್ಲ ಅಂತಾರೆ, ಅದು ಏನಾಗಿದೆ ಗೊತ್ತಿಲ್ಲ. ನಮಗೆ ಬಸ್ ಸಿಕ್ಕಿದೆ, ರೇಖಾಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಸಿಲ್ಕ್ ಬೋರ್ಡಲ್ಲಿ ಇಳಿದ್ಬಿಟ್ಟು ಹೋಗ್ತಾ ಇದ್ದಾಳೆ. ನಾವು ಸಿಲ್ಕ್ ಬೋರ್ಡಿಂದ ಹೊಸರೋಡ್ಗೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಆಮೇಲೆ ಹೋಗ್ತೀವಿ. ಇವಳೆ ಹರ್ಷಿತಾ, ಮುಖ ತೋರಿಸಿದ್ರೆ ತೋರಿಸಲ್ಲ, ಅವಳಿಗೆ ಗೊತ್ತಿಲ್ದಿರ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ರೇಖಾ. ಮೂವರು ಒಂದೊಂದು ಸೀಟಲ್ಲಿ ಕುತ್ಕೊಂಡಿದ್ದೀವಿ, ಸೀಟ್ ಸಿಕ್ಕಿಲ್ಲ ಅದಕ್ಕೆ. ನಾನು ಇವಾಗ ಮನೆಗೆ ರೀಚ್ ಆದೆ. ನಾನು ಹರ್ಷಿತಾ ಉಸ್ಕೂರ್ ಗೇಟ್ ಅವ್ರ ಮನೆ ಇರೋದು, ಸೊ ಅವಳು ಹೋದ್ಲು. ನಾನು ಇವಾಗ ಇನ್ನು ಬಂದೆ. ಪ್ಲ್ಯಾನ್ ಇದ್ದಿದ್ದು ಜಸ್ಟ್ ಬನಶಂಕರಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಬಿಕಾಸ್ ಆಷಾಢ ಶುಕ್ರವಾರ ಅಲ್ವಾ, ತುಂಬಾ ಜನರು ಇರ್ತಾರೆ. ಆ್ಯಂಡ್ ಅಪ್ಪ ಆ ರಶಲ್ಲಿ ಟ್ರಾಫಿಕಲ್ಲಿ ಹೋಗ್ಬಿಟ್ಟು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ರೇಖಾನು ಬರ್ತೀನಿ ಅಂತ ಅಂದ್ಲು. ಸೊ ನಾವು ಸಿಂಗಸಂದ್ರದಲ್ಲಿ ಇಳ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಪಟಾಲಮ್ಮ ದೇವಸ್ಥಾನ ಇತ್ತು. ಇನ್ನೇನು ಬಸ್ ಸ್ಟಾಪಲ್ಲಿ ಏನಕ್ಕೆ ವೆಯ್ಟ್ ಮಾಡೋದು, ಸೊ ಆ ಟೆಂಪಲಲ್ಲಿ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು. ಅಮ್ಮನವರು ಇದ್ದರು, ದೇವರಿತ್ತು. ಆ್ಯಂಡ್ ಅಲ್ಲಿ ಒಂದು ಅಜ್ಜಿ ಪೂಜೆ ಮಾಡ್ತಾಯಿದ್ರು, ಅಂದರೆ ಲೈಕ್ ಫೀಮೇಲ್ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಪ್ರಸಾದ ಕೂಡ ಕೊಟ್ಟರು, ತುಂಬಾ ಖುಷಿ ಆಯಿತು. ಮತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನರಿದ್ದರು. ಸೊ ಇವತ್ತು ನಾವು ಮನೆಗೆ ವಾಪಸ್ ಹೋಗೋದು ಸಾಯಂಕಾಲ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಜನರಿದ್ರು, ಗೇಟಿಂದ ಕ್ಯೂ ಇತ್ತು. ಅಷ್ಟೊಂದು ಕ್ಯೂ ಇದ್ರೂ ನಾವು ಬೇಗ ಹೋಗ್ಬಿಟ್ಟು ಬಂದ್ವಿ. ತುಂಬ ಬಿಸಿಲಿದ್ರೂ ಏನೂ ಸುಸ್ತೇ ಆಗಲಿಲ್ಲ. ಆ್ಯಂಡ್ ಅಲ್ಲಿ ತುಂಬಾ ಗಾಳಿ ಬರ್ತಾ ಇರುತ್ತೆ. ಬಟ್ ಸ್ಟಿಲ್ ದೀಪ ಉರಿತಾನೆ ಇರುತ್ತೆ. ನೀವು ಬೇಡ್ಕೊಂಡ್ರೆ ಅದಾಗುತ್ತೆ ಅಂತಂದರೆ ಆ ದೀಪ ಕೆಡೋದೇ ಇಲ್ಲ. ತುಂಬಾ ಜನರು ಬಂದಿದ್ದರು, ಜನರಿದ್ರೂ ಚೆನ್ನಾಗಿತ್ತು. ಲೈಕ್ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿಟರ್ನ್ ಆಗಬೇಕಾದ್ರೆ ಹಾಗೆ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಇವಾಗ ಹೆಂಗಪ್ಪ ಅಂತಂದರೆ ಲೈಕ್ ಟೆಂಪಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಎಲ್ಲಾದರೂ ಶಾಪಿಂಗ್ ಎಲ್ಲ ಬೇಡ, ಟೆಂಪಲ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇವಾಗ ಬೇರೆ ಫ್ರೀ ಬಸ್ ಅಲ್ವಾ, ಸೊ ಎಲ್ಲಂದ್ರಲ್ಲಿ ಇಳಿಬೋದು. ಸೊ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಟೆಂಪಲ್ ನೋಡಿದ್ರೆ ಈ ಟೆಂಪಲ್ಗೆ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋಗ್ತೀನಿ. ಸೊ ಹಾಗಾಗಿದ್ದೀನಿ. ಐ ಹೋಪ್ ನೀವು ಟೆಂಪಲ್ಗೆ ಹೋಗಿ ಏನೋ ಒಂದು ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ. ನನಗಂತೂ ಈ ಡೇ ತುಂಬಾ ಚೆನ್ನಾಗಿದೆ. ಐ ಹೋಪ್ ಏನೋ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.